ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ರೇಷನ್ ಕಾರ್ಡ್ ಬಳಕೆದಾರರಿಗೆ ವೆರಿ ಬಿಗ್ ಗುಡ್ ನ್ಯೂಸ್ ಬಂದಿರುವಂತದ್ದು. ರಾಜ್ಯ ಸರ್ಕಾರದ ಕಡೆಯಿಂದ BPL ರೇಷನ್ ಕಾರ್ಡ್ ಬಳಕೆದಾರರಿಗೆ ಒಂದು ವೆರಿ ಬಿಗ್ ಗುಡ್ ನ್ಯೂಸ್ ಅನ್ನು ಆದ್ರೆ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದು ನೀವೇನಾದ್ರೂ ಪ್ರತಿ ತಿಂಗಳು ರೇಷನ್ ಡಿಪೋಗಳಿಗೆ ಹೋಗಿ ಅಕ್ಕಿಯನ್ನ ಪಡ್ಕೊ ಬರ್ತಿದ್ರೆ ನಿಮ್ಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು. ಈ ಗುಡ್ ನ್ಯೂಸ್ ಕೇಳಿದ ಆದ್ಮೇಲೆ ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಆದ್ರೆ ಮಾಡ್ಕೊಳ್ಳಿ. ನೋಡಿ, ಹೊಸದಾಗಿ ಸಿಎಂ ಆದಂತಹ DK ಶಿವಕುಮಾರ್ ಸರ್ ಅವರ ಕಡೆಯಿಂದ BPL ರೇಷನ್ ಕಾರ್ಡ್ ಬಳಕೆದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು. ಏನ್ ಭರ್ಜರಿ ಗುಡ್ ನ್ಯೂಸ್ ಅಂತ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರ ಅದಲ್ಲಿ ಈಗ ಏನೊಂದು ಕಾಂಗ್ರೆಸ್ ಸರ್ಕಾರ ಇದೆ, ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನು 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ಕೇಂದ್ರ ಸರ್ಕಾರ ಮೊದಲಿಂದ ಏನ್ 5 kg ಅಕ್ಕಿಯನ್ನ ಕೊಡ್ತಿದ್ರು, ಜೊತೆಗೆ ಅನ್ನಭಾಗ್ಯ ಯೋಜನೆಯಡಿ ನಾವು ಸಹ 5 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಿತ್ತು. ಸರ್ಕಾರ ಹೇಳ್ದಾಗಿಂದ ಏನ್ ಮಾಡ್ತು, ಕೇಂದ್ರ ಸರ್ಕಾರ ಏನ್ 5 kg ಅಕ್ಕಿಯನ್ನ ಕೊಡ್ತಿತ್ತು, ಆ ಒಂದು 5 kg ಅಕ್ಕಿಯನ್ನ ಕೊಡ್ತಿದ್ರು. ಬದಲಿಗೆ ಸ್ಟಾರ್ಟಿಂಗ್ ಅಲ್ಲಿ 5 kg ಅಕ್ಕಿ ಬದಲಿಗೆ ಹಣ ಆದ್ರೆ ಕೊಡ್ತಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಇದೀಗ ಎಲ್ಲಾ ಕಡೆನೂ ರಾಗಿ ಆದ್ರೆ ಕೊಡ್ತಿರುವಂತದ್ದು. ಇದರಲ್ಲೂ ಏನಾಗಿದೆ ಅಂತ ಅಂದ್ರೆ, ಕೆಲವೊಂದಿಷ್ಟು ರೇಷನ್ ಡಿಪೋಗಳಲ್ಲಿ 6 kg ರಾಗಿಯನ್ನ ಕೊಡ್ತಿದ್ದಾರೆ, 4 kg ಅಕ್ಕಿಯನ್ನ ಕೊಡ್ತಿದ್ದಾರೆ. ಈ ರೀತಿಯ ಡಿಫ್ರೆಂಟ್ ಆಗಿ ಕೊಡ್ತಿರುವಂತದ್ದು. ಸೊ ಈ ಎಲ್ಲಾ ವರದಿಯನ್ನ ಕಲೆಕ್ಟ್ ಮಾಡಿ ಏನ್ ಮಾಡಿದ್ರು ಅಂತ ಅಂದ್ರೆ, ಇಲ್ಲಿ ಕರೆಕ್ಟ್ ಆಗಿ ನಡೀತಿಲ್ಲ. ಏನೊಂದು ರೂಲ್ಸ್ ಇದೆ, ಆ ಒಂದು ರೂಲ್ಸ್ ಪ್ರಕಾರ ನಡೀತಿಲ್ಲ. ಈಗ ರೂಲ್ಸ್ ಏನಿದೆ, ಒಂದು ಕೇಂದ್ರ ಸರ್ಕಾರ ಏನ್ 5 kg ಅಕ್ಕಿಯನ್ನ ಕೊಡ್ತಿದ್ದಾರೆ, ಅದರ ಜೊತೆಗೆ ರಾಜ್ಯ ಸರ್ಕಾರ ಏನ್ ಹೇಳಿದ್ರು ಗ್ಯಾರಂಟಿ ಯೋಜನೆ ಅಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದು ಒಂದು 5 kg ಅಕ್ಕಿಯನ್ನಾದ್ರೂ ಕೊಡ್ಬೇಕಿತ್ತು. ಬಟ್ ರೇಷನ್ ಡಿಪೋಗಳಲ್ಲಿ ಕರೆಕ್ಟ್ ಆಗಿ ಕೊಡ್ತಿರ್ಲಿಲ್ಲ. ರಾಗಿ ಕೊಡ್ತಿದ್ರು, ಅಕ್ಕಿ ಕೊಡ್ತಿದ್ರು. ಸೊ ಈ ರೀತಿಯಾಗಿ ಆಗದೆ ಪ್ರತಿ ವ್ಯಕ್ತಿಗೂ 10 kg ಅಕ್ಕಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ವರದಿಗಳಾದ್ರೆ ಹೋಗಿತ್ತು. ಸೊ ಈಗ ಹೊಸದಾಗಿ ಚೇಂಜ್ ಸಿಎಂ ಅವನು ಸಹ ಚೇಂಜ್ ಆದ್ರು. ಈಗ DK ಶಿವಕುಮಾರ್ ಸರ್ ಅವರು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿರುವಂತದ್ದು. ರೇಷನ್ ಕಾರ್ಡ್ ಬಳಕೆದಾರರಿಗೆ ನೀವೇನಾದ್ರೂ ಪ್ರತಿ ತಿಂಗಳು ನಿಮ್ಮ ಒಂದು ರೇಷನ್ ಡಿಪೋಗಳಿಗೆ ಹೋಗಿ ಅಕ್ಕಿಯನ್ನ ಪಡ್ಕೋತಿದ್ರೆ ಇನ್ ಮುಂದೆ ನಿಮ್ಗೆ ಪ್ರತಿ ವ್ಯಕ್ತಿಗೂ ಸಹ 10 kg ಅಕ್ಕಿ ರೀತಿಯಲ್ಲಿ ಆದ್ರೆ ಸಿಗುತ್ತೆ. ಹೌದು, ಇದು ಭರ್ಜರಿ ಗುಡ್ ನ್ಯೂಸ್ ನಿಮ್ಗೆ ಈ ತಿಂಗಳಿಂದಾನೇ ಸಿಗುತ್ತೆ. ಸೊ ಯಾಕೆ ಸಡನ್ ಆಗಿ ಚೇಂಜಸ್ ಮಾಡಿದ್ರು ಅಂತ ಅಂದ್ರೆ, ನಿಮ್ಗೆಲ್ಲ ಗೊತ್ತು, ಈಗ ಕೇಂದ್ರ ಸರ್ಕಾರ ಏನ್ ಮಾಡ್ತಿತ್ತು, ಪ್ರತಿ ತಿಂಗಳು ಸಹ 5 kg ಅಕ್ಕಿ ವ್ಯಕ್ತಿಗೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಕೊಡ್ತಿತ್ತು. ಅನ್ನಭಾಗ್ಯ ಯೋಜನೆಯಡಿ ಕಾಂಗ್ರೆಸ್ ಸರ್ಕಾರ 5 kg ಅಕ್ಕಿಯನ್ನ ಸೇರಿಸಿ 10 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾಕ್ ಸಿಕ್ತಿಲ್ಲ ಅಥವಾ ಬೇರೆ ಬೇರೆ ರೀಸನ್ಸ್ ಹೇಳಿ ಏನೋ ಸಹ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಅಂತ ಅಂದ್ರೆ, ಅಲ್ಲಿ ನಿಮ್ಗೆ 10 kg ಅಕ್ಕಿಯನ್ನ ಕೊಡೋದಕ್ಕೆ ಆಗ್ತಿರ್ಲಿಲ್ಲ. 5 kg ಅಕ್ಕಿಯನ್ನ ಕೊಡ್ತಿದ್ರು. ಉಳಿದಿರುವಂತಹ 5 kgಗೆ DBT ಮುಖಾಂತರ ನಿಮ್ಗೆ ಹಣ ಆದ್ರೆ ವರ್ಗಾವಣೆ ಮಾಡ್ತಿದ್ರು. ಅದಾದ್ಮೇಲೆ ನೆಕ್ಸ್ಟ್ ರಾಗಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಜೋಳ, ಈ ರೀತಿಯಾಗಿ ಸಾಕಷ್ಟು ಎಲ್ಲ ಚೇಂಜಸ್ ಆಯ್ತು. ಎಲ್ಲ ಚೇಂಜಸ್ ಆಗಿದ್ದ ಆದ್ಮೇಲೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು. ನಿಮ್ಗೆ ಇನ್ ಮುಂದೆ ಈ ತಿಂಗಳಿಂದ 10 kg ಅಕ್ಕಿ ಆದ್ರೆ ಸಿಗುತ್ತೆ ನಿಮಗೆ BPL ರೇಷನ್ ಕಾರ್ಡ್ ಬಳಕೆದಾರರಿಗೆ. ಇದು ವೆರಿ ಬಿಗ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೋಡಿ, ಈಗ ಹೊಸದಾಗಿ ಸಿಎಂ ಆದಾಗಿಂದನು DK ಶಿವಕುಮಾರ್ ಸರ್ ಅವರು ಆದಷ್ಟು ಗುಡ್ ನ್ಯೂಸ್ ಅನ್ನ ತರ್ತಾನೆ ಇದ್ದಾರೆ. ಇಲ್ಲಿ ನಿಮ್ಗೆ ಈಗ 10 kg ಅಕ್ಕಿ ಸಿಕ್ತಿದೆ. ಜೊತೆಗೆ ಇವತ್ತಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ವಿತರಣೆ ಬಗ್ಗೆ ಡಿಸ್ಕಷನ್ ನಡೀತಿದೆ. ಅವ್ರಿಗೆ ಉಚಿತವಾಗಿ ಬಸ್ ಪಾಸ್ ಸಿಕ್ತಿದೆ. ಈ ರೀತಿಯಾಗಿ ಸಾಕಷ್ಟು 6 ಗ್ಯಾರಂಟಿಗಳನ್ನಾದ್ರೆ ಘೋಷಣೆ ಮಾಡಿದ್ರು. ಎಲ್ಲಾದ್ರ ಮೇಲೂ ಸಹ ಒಂದೊಂದಾಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲಾನು ಸಹ ಈಗ ಪಬ್ಲಿಕ್ ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಎಲ್ಲಾ ತರ ಚೇಂಜಸ್ ಅನ್ನ ಮಾಡ್ತಿರುವಂತದ್ದು. ನಿಮ್ಗೂ ಸಹ ಇಲ್ಲಿ ರೇಷನ್ ಕಾರ್ಡ್ ಬಳಕೆದಾರರಿಗೆ ಇದೀಗ ಹೊಸದಾಗಿ ಈ ತಿಂಗಳಿಂದ ಗುಡ್ ನ್ಯೂಸ್ ಆದ್ರೆ ತಂದಿರುವಂತದ್ದು. ನಿಮ್ಗೆ ಇನ್ ಮುಂದೆ ರೇಷನ್ ಡಿಪೋಗಳಿಗೆ ಹೋದಾಗ ಅಕ್ಕಿಯನ್ನ ಹಾಕ್ಸ್ಕೊ ಬರೋದಕ್ಕೆ ಪ್ರತಿ ಒಂದು ವ್ಯಕ್ತಿಗೂ ಸಹ 10 kg ಅಕ್ಕಿ ರೀತಿಯಲ್ಲಿ ಸಿಗುತ್ತೆ. ಕೇಂದ್ರ ಸರ್ಕಾರ ಏನ್ 5 kg ಅಕ್ಕಿಯನ್ನ ಕೊಡ್ತಿದ್ರು, ಅದರ ಜೊತೆಗೆ ಈಗ ರಾಜ್ಯ ಸರ್ಕಾರನು ಸಹ 5 kg ಅಕ್ಕಿಯನ್ನ ಆದ್ರೆ ನಿಮಗೆ ಕೊಡುತ್ತೆ. ಓಕೆನಾ? ಸೊ ಈ ನ್ಯೂಸ್ ಕೇಳಿದಾದ್ಮೇಲೆ ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಸಹ ಒಂದು ಲೈಕ್ ಮಾಡಿ, ಹಾಗೇನು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.